ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುಸ್ಲಿಂ ಸ್ಟೈಲಲ್ಲಿ. ನಾನು ಇಲ್ಲಿ 1 kg ಮಟನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 3 ಟೊಮೆಟೊ ಹಣ್ಣು. ನಾಟಿ ಟೊಮೆಟೊ ಬೇಡ, ಫಾರ್ಮ್ ಟೊಮೆಟೊನೇ ತೊಗೊಳ್ಳಿ, ತುಂಬ ಚೆನ್ನಾಗಿ ಹಣ್ಣಾಗಿರಲಿ. ಮತ್ತು ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಇಡೀ ಪುದೀನ ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿ. ನಾನಿಲ್ಲಿ ಒಂದು 3 ಗ್ಲಾಸ್ ಬಾಸುಮತಿ ರೈಸ್ನ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ ಅಂದರೆ ಸ್ವಲ್ಪ ಎಣ್ಣೆ ಬೇಕಾಗತ್ತೆ. ನಾನಿಲ್ಲೊಂದು 10 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1/4 ಕಪ್ಪು. ಈರುಳ್ಳಿ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. 2 ಚಕ್ಕೆ, ಒಂದು 5 ಏಲಕ್ಕಿ, ಒಂದು 7 ಲವಂಗ, ಸ್ವಲ್ಪ ಶಾಹಿ ಜೀರಾ ಹಾಕ್ಕೊಳ್ಳಿ, ಮತ್ತು ಪಲಾವ್ ಎಲೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಈರುಳ್ಳಿ ಈ ರೀತಿ ಗೋಲ್ಡನ್ ಫ್ರೈ ಆಗಬೇಕು. ಈಗ 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈಗ ನಾವು ಮೆಣಸಿನ್ಕಾಯಿ ಪುಡಿ ಈಗಲೇ ಹಾಕೋದ್ರಿಂದ ಅದು ಕಲರ್ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲೊಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಳ್ಳೆ ಕಲರ್ ಬಿಟ್ಕೊಳ್ತಾ ಇದೆ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಈ ಬಿರಿಯಾನಿಗೆ ಧನಿಯಾ ಪೌಡ್ರ್ ಹಾಕಲ್ಲ, ಬರೀ ಮೆಣಸಿನ್ಕಾಯಿ ಪುಡಿ ಅಷ್ಟೇ. ಇದು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ತೊಳೆದಿಟ್ಕೊಂಡಿದ್ವಲ್ಲ ಮಟನ್ ಪೀಸಸ್ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಕಪ್ಪು ಗಟ್ಟಿ ಮೊಸರು ಹಾಕ್ಕೊಳ್ಳೋಣ. ಈಗ ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಈಗ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಕುಕ್ಕರಲ್ಲಿ ಇಲ್ಲ ತಪ್ಪಲೆಲ್ಲೇ ಮಾಡೋದು ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಅಂದರೆ ಅವಾಗ ಇದನ್ನು ಹೀಗೆ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ಈಗ ನಾನು ಕುಕ್ಕರ್ ಮುಚ್ತಾ ಇದ್ದೀನಿ. ನಾನಿಲ್ಲಿ ಮಟನ್ನ ಒಂದು 5 ವಿಷಿಲ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಈಗ ನಾವು ರೈಸ್ ಮಾಡ್ಕೊಳ್ಳೋಣ. ಈಗ ನಾನು ನೀರು ಇಟ್ಕೊಂಡಿದ್ದೀನಿ. 1-2 ಚಕ್ಕೆ ಹಾಕ್ಕೊಳ್ಳಿ, ಒಂದು 3 ಲವಂಗ, ಸ್ವಲ್ಪ ಶಾಹಿ ಜೀರಾ, 1-2 ಏಲಕ್ಕಿ, ಮತ್ತು 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಈಗ ನೀರು ಬಾಯ್ಲ್ ಆಗಲಿ. ಈಗ ನೀರು ಕುದೀತಾ ಇದೆ. ನೆನೆಸಿಟ್ಕೊಂಡಿದ್ವಲ್ಲ ಬಾಸುಮತಿ ರೈಸ್ನ ಹಾಕ್ಕೊಳ್ಳೋಣ. ಬಾಸುಮತಿ ರೈಸ್ ಬದಲು ನೀವು ಜೀರಾ ರೈಸು ಹಾಕ್ಬೋದು. ನೋಡಿ, ನಾನು ಫುಲ್ಲು ರೈಸ್ ಹಾಕ್ಕೊಂಡಿದ್ದೀನಿ. ಈ ಅನ್ನ ಸ್ವಲ್ಪ ಆಗೋಷ್ಟರಲ್ಲೇ ಮಟನ್ದು ವಿಜಿಲ್ ಬಂದಿರುತ್ತೆ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಇದು ಗಂಜಿ ಬಸಿಯೋದ್ರಿಂದ ಉಪ್ಪಿನ ಅಂಶ ಪುನಃ ಇದರಲ್ಲಿ ಸ್ವಲ್ಪನೇ ಇರುತ್ತೆ ಅಷ್ಟೇ. ಈಗ ಮಟನ್ ಕುಕ್ ಆಗಿದೆ. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಿದೆ. ಈಗ
ಮಟನ್ ಮತ್ತು ರೈಸ್ನ ಲೇಯರಾಗಿ ಹಾಕ್ಕೊಂಡು ದಮ್ ಕಟ್ಟೋಣ, ತೋರಿಸ್ತೀನಿ. ಅಗಲವಾದಂಥ ಪಾತ್ರೆ ಇದ್ದರೆ ತುಂಬ ಒಳ್ಳೆಯದಿರುತ್ತೆ, ಚೆನ್ನಾಗೂ ಆಗುತ್ತೆ. ಫಸ್ಟು ಮಟನ್ ಹಾಕ್ಕೊಳ್ಳೋಣ. ಸ್ವಲ್ಪ ನೀರಿನಂಥದ್ದು ಕೆಳಗೆ ಹೋಗಿ ಒಂದು ಲೇಯರು ರೈಸ್ ಹಾಕ್ಕೊಳ್ಳೋಣ. ಮತ್ತೆ ಒಂದು ಲೇಯರು ಮಟನ್ ಹಾಕ್ಕೊಳ್ಳೋಣ. ರಿಸ್ಕ್ ಅಂದ್ಕೊಂಡ್ರೆ ರಿಸ್ಕೆ, ಬಟ್ ಅಂತ ಏನು ರಿಸ್ಕ್ ಅನಿಸೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಈಗ ರೈಸ್ ಹಾಕ್ಕೊಳ್ಳೋಣ. ನೋಡಿ, ನಾನು ಇವನ್ನಾಗಿ ಎಲ್ಲನೂ ಹಾಕ್ತೀನಿ. ಈಗ ಒಂದು 2 ಸ್ಪೂನ್ ತುಪ್ಪ ಹಾಕೋಣ. ರೋಸ್ ವಾಟರ್ ಹಾಕೋಣ 1 ಸ್ಪೂನು. ಇದು ಆರೋಮ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬಟ್ಟೆನ ಹೀಗೆ ಮುಚ್ಚಿಬಿಡಿ. ಪ್ಲೇಟ್ ಮುಚ್ತಿದ್ದೀನಿ. ಇದ್ರ ಮೇಲೆ ಏನಾದರೂ ಬಾರದ್ದು ವಸ್ತು ಇಡೋಣ. ಇದೊಂದು 20 ನಿಮಿಷ ಸಿಮ್ಮಲ್ಲೇ ಕುಕ್ ಆಗಲಿ. ನೋಡಿ, ಹಿಂಗೆ ಹೋಗ್ತಾ ಇರುತ್ತೆ. ಈಗ ಬಿರಿಯಾನಿ ಆಗಿದೆ ಅಂತ. ಈಗ ಸ್ಟವ್ ಆಫ್ ಮಾಡಿಬಿಡಿ. ನಿಧಾನಕ್ಕೆ ಪ್ಲೇಟ್ ತೆಗೆದು ನೋಡೋಣ. ನೋಡಿ, ನಾನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕ್ಲೋಸ್ ಮಾಡಿದ್ದೆ. ಒಳ್ಳೆ ರೀತಿಯಾಗಿ ಮುಸ್ಲಿಂ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.